साई राम हे साई राम प्रति कनसु ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ನಿಲ್ಲಿಕಿ ಹೆಂಗ್ ನೋಡ್ತಾನ ಹುಡುಗ ನಾನು ಆಸೆ ಸುಜನ್ ಮಾತಾ ಇದೆ ಈಗ ಇಲ್ಲ ಚಡ್ಡಿಲ್ಲ ಚಡ್ಡಿಲ್ಲ ಹೌದಿಲ್ಲ ಹೋಗಿಲ್ಲ ಹೋಗಿಲ್ಲ ಮಂಡ ಹೌದಪ್ಪ ಒಟ್ಟಿಗೆ 12 ಆಗುತ್ತ ಇನ್ನ ತೆಲ್ಲಿದ್ ಬಾಚ್ಕೋಬೇಕು ರೆಡಿ ಆಗ್ಬೇಕು ಬಸ್ಸಿಗೆ ಹೋಗಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ಲಾಗ್ ನೋಡ್ರಿ ಅಕ್ಕ ವಾಸ್ಕೋ ಹೋಗೋಣ ಅಂತಂದ್ಲು ಸಾಯಿಬಾಬಾಗ ಯಾಕಂದ್ರ ಪ್ರತಿ ವರ್ಷ ಅಂದ್ರೆ ಯಾವಾಗ ಬಂದ್ರು ವರ್ಷ ಅಂತಿಲ್ಲ ಯಾವಾಗ ಬಂದ್ರು ಅವಳು ಸಾಯಿಬಾಬಾ ಅವಳಿಗೆ ಫೇವರೇಟ್ ದೇವ್ರು ಊರಿಗೆ ಹೋಗೋದು ಏನಿರುತ್ತೆ ನೋಡ್ರಿ ಹೋಗೋಕಿನ ಮುಂಚೆ ಅವಳು ಹೋಗ್ತಾಳ ಅದು ವಾಸ್ಕೋ ಸಾಯಿಬಾಬಾ ಆಗ್ಲಿ ಪೊಂಡಾ ಸಾಯಿಬಾಬಾ ಆಗ್ಲಿ ಎಲ್ಲಾದ್ರೂ ಒಂದ್ಸರಿ ಬಟ್ ಇವತ್ತ ಊರಿಗೆ ಹೋಗೋದಿತ್ತು ನೋಡ್ರಿ ವಾಸ್ಕೋ ನಮಗ್ ಹತ್ರ ಆಗತ್ತಂತೆ ಹೋಗ್ ಬರೋಣ ಬಾ ಅಂತ ಹೇಳಿದ್ಲು ಹಂಗಾಗಿ ವಾಸ್ಕೋಕ್ ಬಂದ್ ಇಳಿತಿದ್ದಂಗನ ನೋಡ್ರಿ ಬಸ್ಸಿಗೆ ಬಂದ್ವಿ ಇಳಿದ್ವಿ ಇಳಿದ ತಕ್ಷಣ ಬಿಸಿಲಿಗೆ ಏನೈತಲ್ಲ ಮೊದಲ್ ಒಂಚೂರ್ ಲಸ್ಸಿ ಏನಾದ್ರು ಕುಡ್ಕೊಂಡ್ ಬಿಡೋಣ ಅಂತೇಳಿ ಲಸ್ಸಿ ಕುಡಿಯಾಕತ್ತೀವಿ ಈ ಸರಿ ಬಿಸಿಲ್ ಅಂತೂ ಸಿಕ್ಕಾಪಟ್ಟಿ ಐತ್ ನೋಡ್ರಿ ಯಾಕಂದ್ರ ಅಲ್ಲಿಂತ್ರ ಅವಳಿಗೆ ಮೊದ್ಲೇ ನಡಿದ್ ರೂಢಿ ಇಲ್ಲ ಬಟ್ ಇವಾಗ ಮನ್ಯಾಗು ಯಾರು ಇರಂಗಿಲ್ಲ ಅಣ್ಣ ತಮ್ಮ ಅವ್ರೆಲ್ಲಾರು ಅವ್ರ ಕೆಲ್ಸಕ್ ಹೋಗ್ಯಾರ ನೋಡ್ರಿ ಹಂಗಾಗಿ ಯಾರು ಇದ್ದಿದ್ದಿಲ್ಲ ಬಟ್ ನಮ್ ಹತ್ರ ಕರ್ಕೊಂಡ್ ಹೋಗ್ಬೇಕಾದ್ರ ಗಾಡಿನೂ ಇಲ್ಲ ಹಂಗಾಗಿ ಬಸ್ಸಿಗೆ ಹೋಗೋಣ ನಡಿತೈತಿ ಅಂತಂದ್ಲು ಹೋಗ್ಲಾರ್ದ ದೇವ್ರಿಗೆ ಹೋಗ್ಲಾರ್ದ ಹೋದ್ರ ಅವಳಿಗೆ ಸಮಾಧಾನ ಹಂಗಿಲ್ಲ ಬೆಳಗ್ಗೆ ಹೋಗ್ಬೇಕು ಈಗ ಹೋಗ್ಬೇಕು ಆಗ ಹೋಗ್ಬೇಕು ಅನ್ಕೊಂಡ್ ಏನೈತ್ ನೋಡ್ರಿ ಬಿಸಿಲ್ ಆಗ್ಬಿಡ್ತು ಇರ್ಲಿ ದೇವ್ರಿಗೆಲ್ಲ ಹಂಗಾಗಿ ಟೈಮ್ ಆದ್ರಾಗ್ಲಿ ಅನ್ಕೊಂಡ್ ಬಂದಾಳ ಅದಕ್ಕೆ ಒಂಚೂರ್ ಕೂಲ್ ಆಗ್ಲಿ ಅನ್ಕೊಂಡ್ ಚೂರ್ ಲಸ್ಸಿ ಕುಡುದು ಇವಾಗ ಸಾಯಿಬಾಬಾನ್ ಕರ್ಕೊಂಡ್ ಹೋಗ್ತೀನಿ ಬರ್ರಿ ಇವಾಗ ನೀವು ಅಲ್ಲೇ ಸಾಯಿಬಾಬಾ ದರ್ಶನ ಮಾಡ್ಕೋರಿ ಮಧ್ಯಾಹ್ನ 12 ಗಂಟೆ ಆಗಕ್ ಬಂದಿದ್ ಟೈಮ್ ಹಂಗಾಗಿ ರೋಡ್ ಎಲ್ಲಾ ಖಾಲಿ ಐತ್ ನೋಡ್ರಿ ಅವಳು ಗೋವಾಕ್ ಬಂದ್ಲಂದ್ರ ನನಗ ಫುಲ್ ಖುಷಿ ಆಗ್ಬಿಟ್ಟಿರುತ್ತ ನಾನು ಎಲ್ಲೆಲ್ಲ ಕರ್ಕೊಂಡ್ ಅಡ್ಡಾಡ್ಬೇಕು ಅಂತೇಳಿ ಅನ್ಸುತ್ತ ಬಟ್ ನನಗ ಅನುಕೂಲ ಇಲ್ಲ ಅಂದ್ರ ಅವಳು ನಡ್ಯಾಕ್ ಆಗಂಗಿಲ್ಲ ನನ್ನ ಹತ್ರ ಗಾಡಿ ಇಲ್ಲ ಅವ್ರ ಮನ್ಯಾಗ ಎಲ್ಲಾರ ಮನ್ಯಾಗ ಗಾಡಿ ಅದಾವು ಬಟ್ ಅವ್ರ ಹತ್ರ ಟೈಮ್ ಇರಂಗಿಲ್ಲ ಅಂದ್ರ ಅನುಕೂಲ ಇರಂಗಿಲ್ಲ ಜೀವನ ಅಂದ್ರೆ ಇದು ಒಂದಿದ್ರ ಒಂದಿಲ್ಲ ಅಂತ ನೋಡ್ರಿ ಏನೋ ಪೂರ್ತಿಯಾಗಿದ್ರ ಬಹುಶಃ ಅದಕ್ ದೇವ್ರ ಜೀವನಾನ ಅನ್ನಂಗಿಲ್ಲ ಅನ್ಸುತ್ತ ಒಂದ್ ಕೊಟ್ಟು ಒಂದ್ ಕಿತ್ಕೋತಾನ ಅಂತೇಳಿ ಯಾವ್ದು ಇದ್ದಿರ್ಲಿ ಅನ್ಕೊಂಡು ಫೈನಲಿ ಬಂದ್ ಸಾಯಿಬಾಬಾಗ ದರ್ಶನ ಮಾಡ್ಕೋತೀವಿ ನೋಡ್ರಿ ನೀವು ಇಲ್ಲಿಂದನ ಏನೈತಲ್ಲ ಸಾಯಿಬಾಬಾ ದರ್ಶನ ಮಾಡ್ಕೋರಿ ಸ್ವಲ್ಪ ದರ್ಶನ ಮಾಡ್ಕೊಂಡು ಇಲ್ಲೇ ಕುತ್ಕೋತೀವಿ ಯಾಕಂದ್ರ ಅಕ್ಕನ್ ಮಗಳು ಬರ್ತೀನಿ ಅಂತ ಹೇಳ ನೋಡ್ರಿ ಊರಿಗೆ ಹೋಗ್ತೀನಿ ನಾನು ಬರ್ತೀನಿ ತಗೋ ಅಂಟಿನ್ ಕಳ್ಸಾಕ್ ಅಂತೇಳಿ ಬಟ್ ನಮ್ಮ ಅಕ್ಕ ಊರಿಗ್ ಬರ್ತೀನಿ ಇಲ್ಲ ಅಲ್ಲಿ ಇರ್ಲಿ ನಮಗ ಎಷ್ಟೊತ್ತ ಅವಳ ಜೊತೆ ಇದ್ರುನು ಬ್ಯಾಸ್ರ ಅನ್ನೋದಾಗಲ್ಲ ಫುಲ್ ಒಂಥರ ಮನ್ಸಿಗೆ ಸಮಾಧಾನ ಆಕಿರುತ್ತ ಸೊ ಹಂಗಾಗಿ ನನಗೆ ಎಷ್ಟೋ ಜನ ಅಂತಾರ ಇವ್ರಿಬ್ಬರದು ಅದ್ ಎಷ್ಟ್ ಮಾತಾಡೋದಿರುತ್ತ ಅಂತ ಹೇಳಿ ನಮ್ ಮನ್ಯಾಗೂ ಅಂತಿರ್ತಾರ ಅದ್ ಏನ್ ಮಾತಾಡ್ತಾವ ಏನ ಎಷ್ಟೊತ್ ಮಾತಾಡಿದ್ರ ಸಾಕಾಗಂಗಿಲ್ಲ ಅಂತೇಳಿ ನಾವಿಬ್ರು ಕುತ್ಕೊಂಡ್ ಮಾತಾಡಕತ್ರ ಹೆಂಗ್ ದಿನ ಕಳಿತೀವೋ ಗೊತ್ತಾಗಂಗಿಲ್ಲ ಒಂದ್ ರೀತಿ ಸಮಾಧಾನ ಸಿಗುತ್ತಾ ಅಂತ ಹೇಳ್ಬೋದು ಮನುಷ್ಯಾಗ ಮೇನ್ ಬೇಕಾಗಿರೋದು ಏನಂತಂದ್ರ ನೆಮ್ಮದಿ ಅಂತಾರಲ್ಲ ಅದು ನಮ್ಮಿಬ್ಬರು ಮಾತಾಡೋ ಸಿಗುತ್ತಾ ಡೈಲಿ ಇಲ್ಲ ಅಂದ್ರೂ ದಿನ ಒಂದಿನ ಬಿಟ್ಟು ಒಂದಿನ ಫೋನ್ ಮಾಡ್ತಾನೆ ಇರ್ತೀವಿ ಬಟ್ ನಮ್ ಫೋನ್ ಮಾಡಿದಾಗ ನಾವ್ ಜಾಸ್ತಿ ಹಬ್ಬ ಅಂದ್ರೆ 5 ನಿಮಿಷ ಮಾತಾಡ್ಬೇಕಾದ್ರ ಅಷ್ಟ ನಾವ್ ಫೋನ್ಯಾಗ ಬಟ್ ಕೆಲವ್ರು ಮಾತಾಡುವಾಗ ನಮ್ಗ್ ಅನಸ್ತಿರ್ತ ತಾಸು ಅರ್ಧ ತಾಸು ಗಂಟ್ಲೆ ಮಾತಾಡ್ತಿರ್ತಾರ ಇವ್ರು ಹೆಂಗ್ ಮಾತಾಡ್ತಾರ ಅಂತೇಳಿ ನಾವ್ ಮೊಬೈಲ್ ಯೂಸ್ ಮಾಡಕತ್ರ ಒಂದ್ 5 ನಿಮಿಷ ಅಷ್ಟ ಮಾತಾಡ್ತಿರ್ತೀವಿ ಇನ್ನೊಂದ್ ಏನಂದ್ರ ನಮ್ ಅಕ್ಕ ತಂಗಿ ಒಳಗ ಯಾವತ್ತು ಈ ಬಡವರು ಶ್ರೀಮಂತರ ಅನ್ನೋ ಅಂತದ್ ಮತ್ ಈ ರೊಕ್ಕ ಯಾವ್ದು ಅಡ್ಡ ಬಂದಿಲ್ಲ ಯಾಕಂದ್ರ ಅವಳು ಇವತ್ ನೌಕರಿ ಮಾಡ್ತಾಳ ಅಂತ ಅಂದ್ರುನು ಅವಳು ಏನ್ ತಗೋತಾಳ ಅದನ್ನ ನನಗೂ ತಗೊಂಡಿರ್ತಾಳ ನಾನ್ ಏನ್ ತಗೋತೀನೋ ಅವಳು ತಗೊಂಡಿರ್ತೀವಿ ಅದ್ ಹಾಕೊಳ್ಳೋ ಡ್ರೆಸ್ ಆಗ್ಲಿ ಇಲ್ಲ ಹಾಕೊಳ್ಳೋ ಸಾಮಾನ್ ಆಗ್ಲಿ ಎಲ್ಲಾನು ನಮ್ಮಿಬ್ಬರ ಮಧ್ಯೆ ಬಂದಿಲ್ಲ ಬಟ್ ಸಾಕಷ್ಟ್ ಜನ ಅಂದಾರ ಅವಳಿಗೇನೋ ನೌಕರಿ ಐತಿ ಅವಳು ಮಾಡ್ತಾಳ ಅವಳ ಕಂಡ್ ಇಕ್ಕಿ ಯಾಕೆ ಮಾಡ್ತಾಳ ಅಂತ ಹೇಳಿ ಬಟ್ ಅನ್ನೋರ್ದೆಲ್ಲ ನಾನ್ ತಲೆ ಕೆಡಿಸ್ಕೊಂಡಿಲ್ಲ ಯಾಕಂದ್ರ ಬಡತನ ಅನ್ನೋದ್ ನನ್ ಮನಿಗ್ ಇರ್ಬೋದು ಹೊರತಾಗಿ ನನ್ ಮನಸ್ಸಿಗಿಲ್ಲ ನಮ್ಮಿಬ್ಬರ ಮಧ್ಯೆ ಅದ್ ಯಾವತ್ತು ಬಂದಿನೂ ಇಲ್ಲ ಬರೋದೂ ಇಲ್ಲ ಮತ್ ಇನ್ನೊಂದ್ ಏನಂದ್ರ ನಮ್ಮ ಅಕ್ಕ ಇವಾಗ ನೌಕರಿ ಅದಾಳ ಇಲ್ಲ ಅವಳು ಮಾಡ್ತಾಳ ಅನ್ನೋ ಸ್ಟೇಟಸ್ಗೋಸ್ಕರ ಅಲ್ಲ ಅದು ಪ್ರೀತಿ ಸಲುವಾಗಿ ಮತ್ ಅವಳು ಬಂದಾಗ ನಾನ್ ಎಷ್ಟೋ ಸಲ ಬೈಸ್ಕೊಂಡಿನಿ ಏನಾದ್ರೂ ಹಿಂಗ ಖರ್ಚ್ ಮಾಡೋ ಹೊತ್ನ್ಯಾಗ ಅಷ್ಟೆಲ್ಲಾ ಎದಕ್ ಖರ್ಚ್ ಮಾಡ್ತಿ ಅದೆಲ್ಲಾ ಸುಮ್ನ ವೇಸ್ಟ್ ಮಾಡ್ತಿ ಅಂತೇಳಿ ಬಟ್ ಅವ್ರು ಹೇಳೋದು ನನ್ ಬುದ್ಧಿವಾದಕ್ಕ ಹೇಳ್ತಾರಂತ ನನ್ಗೆ ಗೊತ್ತು ಖರ್ಚ್ ಮಾಡ್ಬೇಡ ಅಂತ ಹೇಳಿ ಬಟ್ ಈ ಪ್ರೀತಿ ಅಂತ ವಿಷಯ ಬಂದಾಗ ಅದು ನಾವ್ ಯಾರ ಅಲ್ಲಿ ನಮ್ಗ್ ಇಷ್ಟಪಟ್ಟವ್ರು ಬಂದಾಗ ಅಲ್ಲಿ ರೊಕ್ಕ ಅನ್ನೋದ್ ಮುಖ್ಯ ಆಗಂಗಿಲ್ಲ ನೋಡ್ರಿ ಹಂಗಾಗಿ ನಾವು ಏನೈತಿಲ್ಲ 1 ರೂಪಾಯಿ ಕೂಡಿಸಿಟ್ರುನು ಬಟ್ ಅವಳು ಅಂತ ಹೇಳಿ ಬಂದಾಗ ಯಾಕಂದ್ರ ನಮ್ಮ ಊರ್ ಕಡೆಯಿಂದ ಬರೋದಂದ್ರೆ ಈಗ ಅವಳು ಬಂದಾಗ
ಎಷ್ಟು ಖರ್ಚು ಮಾಡ್ತೀವಿ ಎಲ್ಲಿ ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಅವ್ರು ಬಂದಾಗ ಅವಳು ಎಷ್ಟು ಖುಷಿ ಇರ್ತಾಳ ಅನ್ನೋದೊಂದ ಮುಖ್ಯ ಆಗಿರುತ್ತ. ಹಂಗಾಗಿ ನಮ್ಮಿಬ್ಬರ ಮಧ್ಯೆ ಏನೈತಲ್ಲ ಈ ರೊಕ್ಕ ಅನ್ನೋದು ಯಾವಾಗೂ ಬಂದಿಲ್ಲ, ಬರೋದೂನು ಇಲ್ಲ. ಅಲ್ಲಿ ಸಾಯಿಬಾಬಾನ್ ಗುಡಿ ಒಳಗ ಸ್ವಲ್ಪ ಮಾತಾಡ್ಕೊಂಡು ಆಮೇಲೆ ರೇಣುನು ಬಂದ್ ನೋಡ್ರಿ. ಬಂದ ತಕ್ಷಣ ಸಾಯಿಬಾಬಾನ್ ಗುಡಿಯಿಂದ ವಾಸ್ಕೋದಾಗ ಟೆಂಪ್ಟೇಷನ್ ಇತ್ತು. ಅವಳು ಏನೈತಲ್ಲ ನಾಷ್ಟ ಮಾಡೋದ್ರ ಹಸು ಆಗಿಲ್ಲ ಅಂದ್ಲು. ಬಟ್ ಅವಳಿಗೆ ಗೋವಾಕ್ ಬಂದಾಗ ಸರಿ ಕೇಕ್ ಅಂದ್ರ ಬಾಳ ಇಷ್ಟ ಆಗತ್ತ. ಇಲ್ಲಿ ಕೇಕ್ ಫೇಮಸ್ ಇರುತ್ತ ಟೆಂಪ್ಟೇಷನ್ ಒಳಗ. ಹಂಗಾಗಿ ಒಂಚೂರ್ ಕೇಕ್ ಅರ ತಿನ್ನಾಕಂತಿ ಬಾ ಅಂತಾನ ಬಂದ್ಲು. ಬಟ್ ಅಲ್ಲಿ ಇನ್ನೊಂದ್ ಏನಂದ್ರ ಅಲ್ಲಿ ಎಸಿ ಇರುತ್ತ, ಸ್ವಲ್ಪ ಹೊತ್ ಕುಂತ್ಕೊಂಡಂಗ ಆಗತ್ತ, ಸ್ವಲ್ಪ ರಿಲ್ಯಾಕ್ಸ್ ಆಗತ್ತ ಬಾ ಅಂತಂದ್ವಿ. ಅವಳಿಗೆ ಸೆಲೆಕ್ಟ್ ಮಾಡಕ್ ಕಳ್ಸಿದ್ವಿ ನೋಡ್ರಿ. ಅಲ್ಲೇ ಹೊರಗ್ ನಿಂತ್ಕೊಂಡಿದ್ದೆ ನಾನು ಏನಾದ್ರೂ ಬೇಕನ ಅಂತೇಳಿ. ಸ್ವಲ್ಪ ಸ್ವೀಟ್ ತಿಂದ್ಮೇಲೆ ಖಾರನು ಬೇಕಂತೆ ಒಂದ್ ರೋಲ್ ತರ ಕೇಳಿದ್ಲು. ಹಂಗಾಗಿ ಒಂದ್ ರೋಲ್ ತಗೊಂಡು ಬರ್ಲಿ ಅಂತೇಳಿ ರೇಣುಗ್ ಆರ್ಡರ್ ಮಾಡಕ್ ಬಿಟ್ಟು ಬಂದಿದ್ದೀವಿ. ಅಷ್ಟೊತ್ತಿಗೆ ಇವ್ರು ಒಂಚೂರು ರಿಲ್ಯಾಕ್ಸ್ ಮಾಡಕಂತೆ ಬಂದ್ ಕುತ್ಕೊಂಡಿದ್ರು ನೋಡ್ರಿ ಇಲ್ಲಿ. ಅದು ಅಲ್ಲದೆ ನನ್ ಮಗನ ಏನೈತಿಲ್ಲ ಫೋನ್ ಮಾಡಿದ್ವಿ, ನಂದು ಕಂಪ್ಯೂಟರ್ ಮುಗೀತ್ ನಾನು ಬರ್ತೀನಿ ಅಂತ ಹೇಳಿದ. ಸೊ ಹಂಗಾಗಿ ಬರ್ಲಿ ಅಂತ ಕುತ್ಕೊಂಡಿವಿ ನೋಡ್ರಿ. ಒಂದ್ ಸ್ವಲ್ಪ ಇದನ್ನ ಇಲ್ಲಿ ಬಂದ್ ಕುತ್ಕೊಂಡಾಗ ಒಂದ್ಸರಿ ನೆನಪಾಯ್ತು ನನಗ. ನಾವೆಲ್ಲಾ ಹೋಟೆಲ್ಗೆ ಅಂತ ಸಣ್ಣರಿದ್ದಾಗ ಕರ್ಕೊಂಡ್ ಹೋದಾಗ ಅಲ್ಲಿ ಏನಾದ್ರು ಕೊಡಿಸಿದಾಗ ನಮ್ಗೆ ಇನ್ನೂ ತಿನ್ಬೇಕಂತ ಆಸೆ ಇರ್ತಿತ್ತು. ಬಟ್ ಅನುಕೂಲ ಇರ್ತಿದ್ದಿಲ್ಲ. ಅವಾಗ ಅಂತಿದ್ರು ಸಾಕ್ ನಡಿ ಎಷ್ಟ್ ತಿಂತಿ, ಮತ್ ಮನಿಗ್ ಹೋದ್ಮೇಲೆ ಊಟ ಮಾಡ್ಬೇಕಿಲ್ಲ ಅಂತೇಳಿ. ಇದು ಬರೀ ತಿನ್ನೋ ವಿಷಯ ಒಂದ ಅಲ್ಲ, ಹಾಕೊಳ್ಳೋ ಬಟ್ಟಿನೂ ಅಷ್ಟ. ಒಂದ್ ಡ್ರೆಸ್ ಕೊಡಿಸಿದಾಗ ಇನ್ನೂ ಒಂದ್ ಬೇಕಂದಾಗ ಮತ್ ಸಿಗಂಗಿಲ್ಲ ಏನ ಮತ್ ತಗೊಳಕಂತೀವಿ ನಡಿ ಅಂತೇಳಿ. ಅವ್ರ ಹಿಂಗ ಅನ್ನುವಾಗೆಲ್ಲ ನಮ್ಗೊಂದ್ ಅನಸ್ತಿತ್ತು, ನಾವು ದೊಡ್ಡವರಾಗಿ ನಾವು ಏನ್ ಕೆಲ್ಸ ಮಾಡ್ತೀವಲ್ಲ ದುಡಿಯುವಾಗ ನಮ್ಮ ಹತ್ರನೂ ರೊಕ್ಕ ಇರುತ್ತ, ಅವಾಗ ತಗೋಬೇಕು, ತಿನ್ಬೇಕು, ಮತ್ ಹೊಳ್ಳಿ ಎಲ್ಲಾ ಬೇಕಂದ್ರೆ ಡ್ರೆಸ್ ಹಾಕೋಬಹುದು ಅಂತೇಳಿ. ಬಟ್ ಇವತ್ತಿಗೆ ಒಂದ್ ಕೈಯಾಗ ಕೆಲಸ ಐತಿ, ಒಂದ್ ಕೈಯಾಗ ರೊಕ್ಕ ಐತಿ, ಈ ಕೈಯಾಗ ದುಡುಕಿನೂ ಐತಿ, ಈ ಕೈಯಾಗ ಪೇಮೆಂಟ್ ಬರುತ್ತಾ. ಆಮೇಲೆ ತಿನ್ನಾಕ ಎಷ್ಟ್ ಬೇಕಂತ ಅಷ್ಟು ಮುಂದ ಊಟನೂ ಇರುತ್ತೆ. ಇಲ್ಲಿ ಹತ್ತು ಮೊದಲ ಇಲ್ಲಿ ಬಾಕಪ್ಪನಿ ಅಂತ ಕೇಳ್ತು. ಸರಿ ಇಲ್ಲಿ ಬರ್ತಾಯಿದೆ ಇಳಿ ಮೊದಲು ಇಳಿ. ಇದೆ ಬಾ ಎಲ್ಲಿ ಬೇಡ ತಿನ್ನಾಕ ಊಟ ಇರುತ್ತ, ಮುಂದ ತಿನ್ನಾಕ ಆಗಲ್ಲ. ಹಾಕೊಳ್ಳೋ ಇವಾಗ ಎಷ್ಟು ಸಾವಿರ ಕೊಟ್ಟು ತಗೊಂತೀನಿ ಅನ್ನೋ ಧೈರ್ಯ ಇರುತ್ತ, ಬಟ್ ತಗೊಳಕ್ ಆಗಂಗಿಲ್ಲ. ಜೀವನ ಅಂದ್ರೆ ಹಿಂಗ ಅನ್ಸುತ್ತ, ಒಂದ್ ಕೈ ದೇವ್ರು ರೊಕ್ಕನು ಕೊಟ್ಟಿರ್ತಾನ, ಒಂದ್ ಕೈ ದುಡುಕಿನೂ ಕೊಟ್ಟಿರ್ತಾನ. ಇದು ಎಲ್ಲಾದ್ರ ಮುಂದ ಸಂಸಾರ ಅನ್ನೋ ಒಂದ್ ವರ್ಡ್ ಇಟ್ಟಿರ್ತಾನ. ಇದು ಒಂದ್ ಪದ ಸಾಕ್ ಅನ್ಸುತ್ತ ಎಲ್ಲಾನು ಕಂಟ್ರೋಲ್ ಮಾಡಾಕ. ಯಾಕಂದ್ರೆ ಇವತ್ ಸಾವಿರಾರು ರೂಪಾಯಿ ದುಡಿದ್ರುನು ಏನೋ ತಗೊಂತೀವಿ ಅಂತೇಳಿ ಹೋದ ತಕ್ಷಣನ ಅಲ್ಲಿ ಒಂದ್ಸರಿ ಕೈ ನಡಿಗ್ ಬಿಡುತ್ತ. ಅಯ್ಯೋ ಬೇಡ, ಇದು ಮಕ್ಳಿಗೆ ಬೇಕು, ಇಲ್ಲ ಸಂಸಾರ ಅನ್ನೋದ್ ಬೇಕಲ್ಲ ಮುಂದ ಅಂತೆ. ಮುಂದ್ ಐತೆ ಇಲ್ಲ ಗೊತ್ತಿಲ್ಲ, ಐತೆ ಅನ್ನೋ ಒಂದ್ ಭರವಸೆ ಒಳಗ ಬದುಕ್ತಿರ್ತಿವಿ. ಹಂಗಾಗಿ ಜೀವನ ಪೂರ ಮಕ್ಕಳಿಗೆ ಅಂತೇಳಿ ಇಟ್ಟಿರ್ತೀವಿ. ಈ ಮಕ್ಕಳಿಗೆ ಅಂತೇಳಿ ಇಡುವಾಗ ಅವಾಗ ನಮ್ಗ್ ನೆನ್ಪಕ್ಕಿತ್ತು ನಮ್ಮ ಅವ್ವ ನಮ್ಮ ಅಪ್ಪ ಅವಾಗ ನಮಗ್ ಅನಸ್ತಿತ್ತು, ಅವ್ರ ಹಿಂಗ್ ಹೇಳ್ತಿದ್ರಲ್ಲ ಅದು ಇದಕ್ಕ ಅಂತೇಳಿ. ಯಾವ್ದನ್ನ ಆಗ್ಲಿ ಜೀವನದಾಗ ಅನುಭವಿಸೋವರ್ಗು ಗೊತ್ತಾಗಿಲ್ಲ ಅಂತ ಹೇಳೋದು ಇದಕ್ಕ ನೋಡ್ರಿ. ಇವಾಗಿನ ಲೈಫ್ ಸ್ಟೈಲ್ಗೆ ಎಷ್ಟು ತಿನ್ನಾಕ ಮುಂದಿದ್ರುನು ಮನಸ್ಸು ಹೇಳ್ತಿರುತ್ತ ತಿನ್ ಅಂತೇಳಿ, ಆದ್ರೂ ಬುದ್ಧಿ ಹೇಳ್ತಿರುತ್ತ ಬ್ಯಾಡ ಅಂತೇಳಿ. ಯಾಕಂದ್ರೆ ಇವಾಗಿನ ಫುಡ್ ಹಂಗ ನೋಡ್ರಿ, ಯಾವ್ದನ್ನು ಹೆಲ್ದಿ ಅಲ್ಲ ಹಂಗಂತೆ ತಿನ್ನಾಕ ಆಗಂಗಿಲ್ಲ ಅಂತಿಲ್ಲ. ಸ್ವಲ್ಪ ಒಂದ್ ಎರಡೆರಡು ತುತ್ತು, ಇವಾಗ ನಾವ್ 4 ಜನ ಅದೀವಿ, ಇಲ್ಲಿ ನೋಡ್ತಿರ್ಬೋದು ನೀವು, ಎರಡ್ ಪೀಸ್ ಕೇಕ್, ಒಂದ್ 2 ರೋಲ್ ಒಳಗ ಇಡೀ ನಾಷ್ಟ ಮುಗಿದೋಗುತ್ತ. ಸ್ವಲ್ಪ ಏನೈತಲ್ಲ ನಾಷ್ಟ ಮಾಡ್ಕೊಂಡ್ ನಿನ್ ಮನಿಗ್ ಹೋದ್ರ ಆಯ್ತು ಅನ್ಕೊಂಡು ನಾಷ್ಟ ಮಾಡಾತಿ ನೋಡ್ರಿ. ಅವಳು ಜಾಸ್ತಿ ಏನು ತಿನ್ನಲ್ಲ, ಬಟ್ ಅವಳಿಗೆ ಸುಮ್ನೆ ಕೇಕ್ ಇಷ್ಟ ಅನ್ನೋ ಸಲುವಾಗಿ ಬಂದ್ವಿ. ಬಟ್ ಇಲ್ಲಿ ಕೇಕ್ ಏನೈತಲ್ಲ ನಮಗೂ ಇಷ್ಟ, ಯಾಕಂದ್ರ ಫುಲ್ ಟೇಸ್ಟ್ ಆಗಿರುತ್ತ. ಹಂಗಾಗಿ ಒಂಚೂರು ಇನ್ನೇನ್ ನಾಷ್ಟ ಮಾಡ್ಕೊಂಡು ಅದು ಅರ್ಜೆಂಟ್ ಬಂದಿವಿ. ಅಲ್ಲ ಅಲ್ಲಿ ಮುಂದ್ ತಗೊಂಡ್ ಬೇಕ್ರ ಇಲ್ಲಿ ತಗೊಂಡೈತಿ, ಬ್ಯಾಗ್ನಾಗ ಐತಿ ಅದ್ರಾಗ. ಅಲ್ಲೆಲ್ಲ ಕೇಕ್ ಅದಾವ ಬಾ. ಬ್ಯಾಗ್ನಾಗ ಕೇಕ್ ಐತಿ ನಡಿ. ಐತೆ ಮರ ಸುಳ್ಳು ಹೇಳ್ತೀವೇನು? ಟಿಫಿನ್ ಡಬ್ಬೆ ಜಲ್ದಿ ನಡಿ. ಐತಿ ಐತಿ ನಾವ್ ಬಿಟ್ಟಕ್ಕಿ ನೋಡಿ ಮೊದ್ಲ ಬರ ಹತ್ ನೋಡಲ್ ಹೊಡ್ಕೊಂಡು. ಇನ್ನೇನಿದ್ರು ಮನಿಗ್ ಹೋಗ್ಬೇಕು ನೋಡ್ರಿ. ಸುಜ್ಜಿಗ ಆಕ್ಚುಲಿ ಅವ್ನಿಗೆ ಕೇಕ್ ಮನಿಗ್ ತಗೊಂಡ್ ಹೋಗ್ತಾರ ಅನ್ಕೊಂಡಿದ್ದಾವ, ತಗೊಂಡೋಗಿಲ್ಲ ಅಂತ ಹಠ ಮಾಡತ್ತಿದ್ದ. ಇವಾಗ ಏನಿದೆ ಟೈಮ್ ಆಗೈತೆ ಅಂತ ಓಡ್ಕೊಂಡು ಇವಾಗ ಮನಿಗ್ ಮುಟ್ಬೇಕು. ಮುಟ್ಟಿದ ಮೇಲೆ ಇನ್ನ ಏನಿಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಆಗ್ಬೇಕು. ಫೈನಲಿ ನೋಡ್ರಿ ಮನಿಗ್ ಬಂದ ತಕ್ಷಣ ಇವನ್ ಜೊತೆ ಆಟ ಆಡಾಕತ್ವಿ. ಬೇಡ ಮತ್ ಕೆಲ್ಸ ಮಾಡ್ಬೇಕು ನಾವ್ ಮನಿಗ್ ಹೋಗಿ. ಅದಕ್ಕ ಅದೇ ರೀ ಕೆಲಸ ಆಯ್ತು. ಅಲ್ಲ ನಾ ಸುಜ್ಜಿಗೆ ತಂದೀನಿ, ಇವಾಗ ಸುಜ್ಜಿ ಬಂತ ನೋಡೋದು, ಇವಾಗ ತಂದಿದ್ದ.
ನಾ ಯಾವಾಗ ನಿದ್ದೆ ಕೊಡ್ತೀನಿ ಅಂತ ಅಮ್ಮ ಕೊಡ ಅಮ್ಮಗಂತ ತಲೆ ಏನೇನು ಹೇಳ ಅಮ್ಮಗೆ ಹೇಳಿ ಇನ್ನೊಮ್ಮೆ ಹೇಳ ಅವನ್ ಬರ್ತಾ ಕೊಟ್ಬಿಡ ಅಮ್ಮರಿಗೆ ಬೇಕಂತ ಅಮ್ಮರಿಗಂತ ಕೊಟ್ಬಿಡು ಸೋನವ್ರಿಗೆ ಒಂದು ಏನ ಕಾಜು ಗ್ಲಾಸ್ ಯಾಕೆ ಬಿಡ್ತೀರಂತ 6 ಚರಿಗದ ಅಂತ ಚರಿಗೆ ಜಗಳ ಗಂಟ ಇಬ್ಬರ ಲಾಭ ಮೂರನೇದರ್ಗ ಅನ್ನೋಂಗ ಇಲ್ಲಿ ನೋಡ್ರಿ ಮಧುಗ ಗುನ್ನಗ ಕುರ್ಕುರಿ ತೊಂಬ ಅಂತ 20 ರೂಪಾಯಿ ಕೊಟ್ರ ಅವ್ರು ಇಬ್ಬರು ರೊಕ್ಕ ಇಸ್ಕೊಂಡು ಐಸ್ ಕ್ರೀಮ್ ತಗೊಂಬಂದಾನ ನಿಂಗ ಒಂದ್ ಐಸ್ ಕ್ರೀಮ್ ತಗೊಳಕ್ ಯಾರು ಹೇಳಿದ್ದು ನೀ ಅವಕ್ಕಿಗೆ ಯಾವಾಗ ಕುರ್ಕುರಿ ತೊಂಬರಕ್ ಹೇಳಿರ್ತೀವಿ ಎಷ್ಟು ಅದಕ್ಕ ಎಷ್ಟು ಅದಕ್ಕೆ 10 ರೂಪಾಯಿ ಅವ್ರ ಕೊಡ್ಸಿದ್ರ ನೀನ ಕಸ್ಕೊಂಡೆ ಮದು ರೊಕ್ಕ ತೋರ್ಸ್ ಮದು ಯಾರು ಕೊಟ್ರದ ನೀಗ ಕರೆ ಯಾರು ಕೊಟ್ರ ಬರ್ತ ಅದನ್ನ ಸೀದಾ ಎಲ್ಲಿ ಹೋಗಿಬೇಡ ಅದು ನೋಟು ದೊಡ್ಡದೈತಿ ಏನ ಅದನ್ನ ಮಮ್ಮಿ ಕೈ ಕೊಡ್ಬೇಕು ಅಂಗಡಿಗೆ ಹೋಗ್ಬೇಡ ತಗೊಂಡು ತಿಳಿತ ಇಲ್ತ ನಂಗೆ ಕೈ ಆಯ್ತಾ ಇಲ್ತ ಮಮ್ಮಿ ಬಂದಿ ಕೇಳ ನಾ ಕೊಡ್ತೀನಿ ಏನ ಮತ್ ಕುಂತ್ರ ಹೋಗ್ ಮಮ್ಮಿ ಕರ್ಕೊಂಬ ಕೈ ಟೈಮ್ ಆತ್ ಬರ್ರಿ ಇದು ಅವನ ಕೈಯನ್ ರೊಕ್ಕ ಅವ ಕೊಟ್ಟಿರಿ ಇಟ್ಕೊಂಡ್ ಅಂಗಡಿಗೆ ಹೊಂಟಾನ ಬೇಡ ಇಟ್ಕೊ ಇಲ್ಲಿ ನೋಡ್ರಿ ಹೇಳಿದ್ದು 2 ಗಂಟೆ ಬಟ್ 4 ಗಂಟೆಗೆ ಬಂದ್ರು ಅವ್ರು ಫೈನಲಿ ಊರಿಗೆ ಹೋಗಕ್ಕಂತೇಳಿ ಎಲ್ಲ ರೆಡಿ ಮಾಡತ್ತಾರ ಇನ್ನೇನಿದ್ರು ಕಳಿಸ್ಬೇಕು ನೋಡ್ರಿ ಯಾರು ನೋಡ ಸಟ್ಟದ ಬೇಕಾಯ್ತು ರೊಕ್ಕ ಇಸ್ಕೊಂತ ಯಾರ ರೊಕ್ಕ ಇಸ್ಕೊಂತ ಹಂಗ ಇಸ್ಕೊಂತ ಸಣ್ಣ ಕೂಸ್ ನಂಗೆ ಆ ಪಪ್ಪೆ ಕೂಡ ನೋಡಿ ಬ್ಯಾಡ ಮೀ ಅಂತ ನಾವು 3ನೇ ಸಲಕ್ಕ ಆವಾಜ್ ಐಡಿಯಾ ಕೊಡ್ತಾನ ಅದ್ರ ಕರ್ಕೊಂಡ್ ಬರ್ತೀವಿ ಅಲ್ಲಿ ಬಿಡ್ತೀವಿ ಅಂತ ಬರ್ರಿ ಅಲ್ಲೇ ಬರ್ರಿ ಕೆಳಗ ಹಾಂ ಸರಿ ನಾವಲ್ಲ ಸರಿ ಹಗ್ ಮಾಡಿ ಬರ್ಲ ಬಾಯ್ ಏ ಜಗಳ ಮಾಡ್ಬೇಡ್ರಿ ಏ ಚಿನ್ನ ಜಗಳ ಮಾಡತ್ತಾರ ಬಿಡಿಸಲ್ಲಿ ಏ ಬಿಡಿಸ ಜಗಳ ಮಾಡಕ್ಕೆ ಬಾಬು ಕಡ್ವಾ ನೀ ಎಲ್ಲಿ ಒಬ್ಬಟ್ಟಿಗೆ ಕೈ ಎತ್ತಿರ ಅಂತ ಮಾತು ಅವನ ಸಂಬಂಧ ಒಳ್ಳೆ ಮಳೆ ಬಾ ಇನ್ನ ಮಗ ಕಾಣುತ್ತಾನ ಕೈ ನಾಟಿ ಬಂದ್ಬಿಡ್ತಾವ ಅಲ್ಲಿ ಮಂಗಳೂರಿಂದ ಚೆನ್ನಪ್ಪನ ಆದ ಇಲ್ಲಿ 4-5 ದಿನ ಆತ ಇಲ್ಲಿ ಆಚಾರದಿಂದ ಮಾತ್ರ ಕಲ್ಯಾವ ಗಂಗಕ್ಕೆ ಮರವೇ ಸ್ಥಿರವಲ್ಲ ಹೆಣ್ಣಿಗೆ ಅಮ್ಮನ ಮಡಿಲೇ
ಹೌದಿಲ್ಲ ತಾಡ ಹೋಗಕ್ಕಿನ್ ಕೂಡ ಹೌದಿಲ್ಲ ನಿನ್ ಬಿಟ್ಟು ಹೆಂಗೋಲ್ಲ ಅಂತಾಳಕಿ ಅಲ್ಲ ಇಲ್ಲಿ ಬರ್ತೀರಿ ಹಳೆ ಬರ್ತಿ ಹಳೆ ಬರ್ತಿ ಹಳೆ ಬರ್ತಿ ಇಲ್ಲ ಹಳದ ತಂಡ ಕೇಕ್ ಎಲ್ಲ ಕೊಡಿಸ್ತೀನಿ ಮತ್ತೆ ಹೊಳೋಗುನು ಅಪ್ಪ ಅಣ್ಣಗ ಏನ ಮತ್ತೆ ಸುತ್ತಿ ಬಿಟ್ಟ ಓಡಿ ಬರ್ರಿ ಕರ್ಕೊಂಡು ಬಾ ಟಾಟಾ ಇಲ್ಲೇ ಸೀದಾ ಹೋಗ ಆರಾಮಾಗಿ ಹೋಗು ಫೈನಲಿ ನೋಡ್ರಿ ಹೊಂಟ್ಲು ಮದ್ವೆಯಾಗಿ ಎಷ್ಟು ವರ್ಷ ಆದ್ರೂನು ತವ್ರ ಮನಿ ಅನ್ನೋದು ಹೆಣ್ಮಕ್ಳಿಗೆ ಒಂಥರ ಜೀವ ಇದ್ದಂಗ ಅದಲ್ದ ಮಕ್ಕಳ ಜೋಡಿ ಇಷ್ಟ ಮಂದಿ ಜೋಡಿ ಬಿಟ್ಟು ಹೋಗಾಗ ಅಳೋ ಏನ ಕಣ್ಣೀರ್ ಬಂದೇ ಬರ್ತ್ ನೋಡ್ರಿ ಜೀವನಾನ ಹಂಗ ಯಾಕಂದ್ರ ದೂರ ಇದ್ದರಿಗೆ ಹತ್ರ ಇರ್ಬೇಕ್ ಅನ್ಸುತ್ತ ಹತ್ರ ಇದ್ದರಿಗೆ ದೂರ ಇರ್ಬೇಕ್ ಅನ್ಸುತ್ತ ಮನುಷ್ಯನ ಆಶೆನ ಹಂಗ ಇರ್ತ್ ನೋಡ್ರಿ ಬಟ್ ಏನೂ ಮಾಡಕ್ ಆಗಂಗಿಲ್ಲ ಜೀವನ ಅಂದ್ರ ಡ್ಯೂಟಿ ಕೆಲಸ ಅಂತ ಅಂದ್ಮೇಲೆ ಹೋಗಬೇಕಾಗತ್ತ ಅವ್ಳು ಬರೋದ ಅಪ್ರೂಪಕೊಂಡ್ ಬರ್ತಾಳ ಹಂಗಾಗಿ ಇಲ್ಲಿ ಬಂದಾಗ ಬಾಳ ದಿನಾನು ಇರಕ್ ಆಗಂಗಿಲ್ಲ ರಜಾ ಇಲ್ಲ ಅಂತೇಳಿ ಹಂಗ ಹೋಗೋದಾಗತ್ತ ಹಂಗಾಗಿ ಹೋಗುವಾಗ ಅದಲ್ಲಿ ಈ ಸರಿ ನಮ್ ತಮ್ಮನ್ ಮಗ ಇದ್ನಲ್ಲ ಹಂಗಾಗಿ ಅವಳು ಬಿಟ್ಟು ಹೋಗ್ಲಾರ್ದ ಸ್ವಲ್ಪ ಅಳಾಕತ್ತಿದ್ಲು ಫೈನಲಿ ನೋಡ್ರಿ ಕಳಿಸಿ ಕೊಟ್ಟಿವಿ ನಮ್ಮ ಅಕ್ಕಗ್ ನಾ ಹೇಳೋದಷ್ಟೇ ಯಾರ ಏನೇ ಅಂದ್ರು ನಮ್ ಇಬ್ಬರ ಪ್ರೀತಿ ಹಿಂಗೆ ಇರತ್ ನೋಡ್ರಿ ನಮ್ಮ ಅಕ್ಕ ಎಷ್ಟು ನೌಕರಿ ಇದ್ರೂನು ಇಲ್ಲಿವರೆಗೂ ಏನೈತಿಲ್ಲ ನಾನ್ ಆಕಿನಿಂದ ರೊಕ್ಕ ಸಹಾಯ ಯಾವ್ದು ತಗೊಂಡಿಲ್ಲ ಆ ರೀತಿ ಹೆಲ್ಪ್ ಕೇಳುವಂತ ಪರಿಸ್ಥಿತಿ ಕೊಡ್ಬೇಡ ಅಂತಾನೆ ಹೇಳ್ತೀನಿ ಯಾಕಂದ್ರ ಬಾಳ್ ಮಂದಿ ಅಂತಾರ ಆಕಿಗ್ ನೌಕರಿ ಐತಿ ಕೈಯ ರೊಕ್ಕ ಇರ್ತ ಹಂಗಾಗಿ ಇಬ್ರು ಬಾಳ ಜೀವ ಅದಾರ ಅಂತೇಳಿ ಈ ಪ್ರೀತಿ ಅಕ್ಕ ತಂಗಿಗೆ ಅಷ್ಟೇ ಅಲ್ಲ ಅಕ್ಕ ತಮ್ಮ ಇನ್ನೊಬ್ರು ಯಾರ್ಯಾರ ಇರ್ಲಿ ಬಾಳ್ ಮಂದಿ ಕಲ್ಪನೆ ಇರುತ್ತ ಅವ್ರಿಗೆಲ್ಲ ಒಂದ್ ಕ್ಲಾರಿಟಿ ಇರ್ಲಿ ಅಂತ ಹೇಳಾತೀನಿ ಇಬ್ಬರ ಮಧ್ಯೆ ಪ್ರೀತಿ ಇದ್ದಾಗ ಅಲ್ಲಿ ರೊಕ್ಕ ಅನ್ನೋದ್ ಬರಂಗೇ ಇಲ್ಲ ಸೊ ಯಾರ್ ಏನೇ ಹೇಳಿ ನಮ್ಮ ಅಕ್ಕಗ್ ನಾ ಹೇಳ್ತೀನಿ ತಲಿ ಕೆಡಿಸ್ಕೊಳಲ್ಲ ನಮ್ ಇಬ್ಬರ ಪ್ರೀತಿ ಹಿಂಗೆ ಇರ್ಲಿ ಅಂತ ಹೇಳ್ತೀನಿ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್